ಜಾಗತಿಕವಾಗಿ ಆರ್ಥಿಕವಾಗಿ ಹೊಡೆತವನ್ನ ಕೊಡ್ತಾ ಇರುವಂತ ಇರಾನ್ ವರ್ಸಸ್ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ದೊಡ್ಡ ಪ್ರಮಾಣದಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ರಣಭೀಕರ ಮುಂದುವರೆದಿರುವಂತದ್ದು. ಇರಾನ್ ಇಸ್ರೇಲ್ ಮಧ್ಯೆ ತೀವ್ರಗೊಂಡಿದ್ದ ಯುದ್ಧ, ಪ್ರಮುಖ ನಾಯಕರನ್ನ ಹತ್ಯೆ ಮಾಡ್ತಾ ಇರುವಂತದ್ದು ಇಸ್ರೇಲ್. ಎಕ್ಸಾಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿ ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ಅವರ ಹತ್ಯೆ ಮುಖಾಂತರನಾದ್ರೂ ಇರಾನ್ ಸೈಲೆಂಟ್ ಆಗುತ್ತಾ ಅನ್ನುವಂತ ಲೆಕ್ಕಾಚಾರ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇರುವಂತದ್ದು. ಬಿಕಾಸ್ ಇರಾನ್ ನಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ, ಆ ರೀತಿಯಾಗಿ ಅವರು ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಇವರು ಮೈನ್ ಆಗಿ ಫಸ್ಟ್ ಕಮೇನಿ ಹತ್ಯೆ ಮಾಡಿದೆ, ಆ ಕಾರಣಕ್ಕೆ 2 ದಿನಕ್ಕೆ ನಿಂತೋಗ್ಬಿಡುತ್ತೆ ಯುದ್ಧ. ಇರಾನ್ ಸೈಲೆಂಟ್ ಆಗ್ಬಿಡ್ತಾರೆ ಸುಪ್ರೀಂ ಲೀಡರ್ನ ಕೊಂದ ಬಳಿಕ ಅಂತ ಅನ್ಕೊಂಡಿದ್ರು. ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆ ಆಯಿತು. ಭದ್ರತಾ ಮಂಡಳಿ ಮುಖ್ಯಸ್ಥನ ಕೊಲೆ ಆಯಿತು. ಇದರ ಬೆನ್ನಲ್ಲೇ ಹತ್ಯೆ ಮಾಡಲಾಗಿದೆ. ಲಾರಿಜಾನಿ ಹತ್ಯೆ ಬೆನ್ನಲ್ಲೇ ಖತೀಬ್ ಕೂಡ ಕೊಲೆ ಆಗಿರುವಂತದ್ದು. ಖತೀಬ್ ಶಿಯಾ ಧಾರ್ಮಿಕ ಮುಖಂಡರಲ್ಲಿ ಪ್ರಮುಖರಾಗಿದ್ರು. ಇರಾನ್ನ ಪ್ರಮುಖ ಆಪರೇಷನ್ಗಳಲ್ಲಿ ಪಾತ್ರವನ್ನ ವಹಿಸಿದ್ರು ಅವರು. ಇರಾನ್ ನ್ಯಾಯಾಂಗ ವ್ಯವಸ್ಥೆಯ ಸಲಹೆಗಾರ. ಖತೀಬ್ ಹತ್ಯೆ ಮಾಡಿರುವಂತ ಇಸ್ರೇಲ್ ಸೇನೆ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಟ್ರಂಪ್ ಕೂಡ ಗುಡುಕ್ತಾನೇ ಇದ್ದಾರೆ, ಹೇಳ್ತಾನೆ ಇದ್ದಾರೆ ಆರಂಭದಿಂದಲೂ, ಯಾರನ್ನು ಬಿಡೋದಿಲ್ಲ ಅಂತ. ಇರಾನ್ನವರು ಕೂಡ ಅಷ್ಟೇ, ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದ್ದಾರೆ. ನಾವು ಒಬ್ಬೊಬ್ಬರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ನೋಡೋದಾದ್ರೆ ಆ ರಣಭೀಕರ ಪರಿಸ್ಥಿತಿಯನ್ನ ಅವರು ಇನ್ನಷ್ಟು ಟಾರ್ಗೆಟ್ ಆಗಿ ತಗೊಂಡು ಪ್ರತೀಕಾರವನ್ನ ಮುಂದುವರಿಸ್ತಾ ಇದ್ದಾರೆ. ಬಿಕಾಸ್ ನಮ್ಮ ಪ್ರಮುಖ ನಾಯಕರನ್ನ ಕೊಲ್ಲಾಗ್ತಾ ಇದೆ, ನಾವು ಸುಮ್ಮನಿರಬಾರ್ದು ಅನ್ನುವಂತ ಪ್ರತೀಕಾರದ ಹೆಜ್ಜೆ ಇಡ್ತಾ ಇದ್ದಾರೆ ಅವರು. ಇನ್ನು ಇರಾನ್ನ ಸೇನಾ ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ನ ಭೂಸೇನೆ, ವಾಯುಸೇನೆ, ನೌಕಾಪಡೆ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಏರ್ ಸುಪ್ರಿಮೆನ್ಸಿ ಅನ್ನುವಂಥದ್ದು ಇತ್ತು ಅಮೆರಿಕಾಗೆ. ಬಿಕಾಸ್ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಹೊಡೆದಾಕಿದ್ರು. ಹೊಡೆದಾಕಲೇ 10 ದಿನ ಆಯ್ತು. ಸೊ ಹೀಗಾಗಿ ಅಂದ್ರೆ ವಾಯು ನೆಲೆಯ ಕಂಪ್ಲೀಟ್ ಹಿಡಿತ ಅನ್ನುವಂಥದ್ದು, ಆಕಾಶದ ಹಿಡಿತ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಅಮೆರಿಕಾಗಿದೆ. ಈ ಸಂದರ್ಭದಲ್ಲಿ ಹರ್ಮುಜ್ಗೆ ಇರಾನ್ ಇಸ್ರೇಲ್ ಸೇನೆಯನ್ನ ಕೂಡ ಕಳಿಸಲಾಗ್ತಾ ಇದೆ. USS ಬಟಾನ್ LHD-5 ಸೇನಾ ಹಡಗು ಎಂಟ್ರಿ ಆಗಿದೆ. ಹರ್ಮುಜ್ಗೆ 2,500 ಅಮೆರಿಕ ನೌಕಾದಳ ಸೈನಿಕರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹರ್ಮುಜ್ ವಶಪಡಿಸಿಕೊಳ್ತೇವೆ ಅಂತ ಹೇಳ್ತಾ ಇರುವಂತದ್ದು ಟ್ರಂಪ್. ಲೆಬನಾನ್ ಮೇಲೆ ಇಸ್ರೇಲ್ನಿಂದ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಇಸ್ರೇಲ್ 2 ಕಡೆ ದಾಳಿ ಮಾಡ್ತಾ ಇರುವಂತದ್ದು, ಒಂದು ಇರಾನ್ ಮೇಲೆ, ಮತ್ತೊಂದ್ ಕಡೆ ಇರಾನ್ ಇಷ್ಟು ದಿನ ಸಪೋರ್ಟ್ ಕೊಡ್ತಾ ಇದ್ದಂತ ಲೆಬನಾನ್ ಇತ್ತಲ್ಲ, ಲೆಬನಾನ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ನಿಂದಲೂ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನ ಮಾಡಲಾಗ್ತದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಡ್ರೋನ್ ದಾಳಿಯನ್ನ ಮಾಡಲಾಗ್ತದೆ. ಇಸ್ರೇಲ್ನ ಪ್ರಮುಖ ಆರ್ಥಿಕ ಕೇಂದ್ರ ಟೆಲ್ ಅವೀವ್, ಅದರ ಕ್ಯಾಪಿಟಲ್, ಅಲ್ಲಿ ದಾಳಿಯನ್ನ ಮುಂದುವರಿಸಿರುವಂತದ್ದು ಇರಾನ್ ಸುತ್ತನೂ ಕೂಡ ಅಷ್ಟೇ. ಈ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಇಸ್ರೇಲು, ಕುವೈತ್, ಎಲ್ಲಾ ಕಡೆನೂ ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅವ್ರು ಪ್ರೆಷರ್ ಅನ್ನ ಹಾಕ್ಲಿ, ಯುದ್ಧ ನಿಲ್ಲಿಸ್ಲಿ ಅನ್ನೋ ಕಾರಣ. ಇಸ್ರೇಲ್ಗಿಂತ ಸೌದಿ ಅರೇಬಿಯಾ ಮೇಲೇನೆ ಜಾಸ್ತಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದಾರಂತೆ. ಅಲ್ಲಿ ಹೆಚ್ಚಿನದಾಗಿ ದಾಳಿಯನ್ನ ಮಾಡ್ಲಾಗ್ತಾ ಇರುವಂತ. ಅವರು ಪ್ರೆಷರ್ ಅನ್ನ ಹಾಕಿದ್ರೆ USA ಸೈಲೆಂಟ್ ಆಗುತ್ತೆ ಅಂತ. ಅದರ ಜೊತೆಗೆ ಪಕ್ಕದ ರಾಷ್ಟ್ರ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಅಟ್ಯಾಕ್ ಮಾಡ್ಲಿಕ್ಕೂ ಈಸಿ. ಇರಾನ್ನ ಆರ್ಥಿಕ ಶಕ್ತಿಯನ್ನ ಕುಂದಿಸಲಿಕ್ಕೆ ಟ್ರಂಪ್ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಇರಾನ್ನ ಆರ್ಥಿಕ ಶಕ್ತಿ ಯಾವ್ದಪ್ಪ? ಟ್ರಂಪ್ ರಣತಂತ್ರ ಯಾವುದು ಅಂದ್ರೆ ಹರ್ಮುಜ್ ಬಳಿಕ ಕಾರ್ಗ್ ದ್ವೀಪದತ್ತ ನುಗ್ತಾ ಇರುವಂತದ್ದು ಸೇನೆ. ಕಾರ್ಗ್ ದ್ವೀಪ ಇದೆಯಲ್ಲ, ಅದು ಎಕನಾಮಿಕ್ ಕ್ಯಾಪಿಟಲ್, ಅದು ಇರಾನ್ಗೆ 90% ಆಫ್ ಆದಾಯ ಅನ್ನುವಂಥದ್ದು ಇದೆಯಲ್ಲ ಇರಾನ್ಗೆ, ಅಲ್ಲಿಂದನೇ ಬರೋದು. ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲದೂ ಕೂಡ ಅಲ್ಲಿಂದನೇ ಆಗುವಂಥದ್ದು. ಅವರು ಆ 90% ಆಫ್ ಕ್ರೂಡ್ ಆಯಿಲ್ ಅಲ್ಲಿಂದನೇ ಅವರು ಎಕ್ಸ್ಪೋರ್ಟ್ ಮಾಡೋದು. ಆರ್ಥಿಕ ರಾಜಧಾನಿ ಇದ್ದಂತೆ. ಕಾರ್ಗ್ ದ್ವೀಪದತ್ತ ಸೇನೆ ನುಗ್ಗಿಸಿರುವಂಥದ್ದು ಇಸ್ರೇಲ್, US, ಇರಾನ್ ಪಾಲಿನ ಚಿನ್ನದ ಮೊಟ್ಟೆ ಖ್ಯಾತಿಯ ಕಾರ್ಗ್ ದ್ವೀಪ. ಅದು ಜಗತ್ತಿನ ತೈಲ ಮಾರುಕಟ್ಟೆ ಕಂಟ್ರೋಲ್ ಮಾಡುವಂತ ಕಾರ್ಗ್. ಇರಾನ್ ತನ್ನೆಲ್ಲ ಕ್ರೂಡ್ ಆಯಿಲ್ ಅನ್ನ ಕೂಡ ಅಲ್ಲಿಗೆ ತಂದು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡುತ್ತೆ. ಡಂಪ್ ಮಾಡಿಕೊಂಡು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡುತ್ತೆ. ದೊಡ್ಡ ದೊಡ್ಡ ಸಂಸ್ಕರಣಾ ಘಟಕಗಳಿದಾವೆ. ಕ್ರೂಡ್ ಆಯಿಲ್ ಅನ್ನ ಶೇಖರಣೆ ಮಾಡಿಕೊಂಡು ನಂತರ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದನ್ನ ವಶಪಡಿಸಿಕೊಳ್ಳುವಂತ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು ಅಮೆರಿಕ. 80%ಕ್ಕೂ ಅಧಿಕ ತೈಲ ಇಲ್ಲಿಂದಲೇ ಪೂರೈಕೆ ಆಗುತ್ತೆ. ಇರಾನ್ನ 80% ಅಷ್ಟು ತೈಲ ಅಲ್ಲಿಂದನೇ ಪೂರೈಕೆ ಆಗೋದು. ಇರಾನ್ ಬೊಕ್ಕಸ ತುಂಬೋದು ಕೂಡ ಇಲ್ಲಿನ ವಹಿವಾಟಿನಿಂದನೇ. ಇರಾನ್ ಆರ್ಥಿಕ ಬೆನ್ನೆಲುಬು ನೋಡಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತದೆ. ಕಾರ್ಗ್ ವಶಪಡಿಸಿಕೊಳ್ಳಿಕ್ಕೆ ಇಸ್ರೇಲ್ ಅಮೆರಿಕ ತಂತ್ರ. ಇಸ್ರೇಲ್ ಅಮೆರಿಕ ಸೇನೆ ಮೇಲೆ ಇರಾನ್ನಿಂದ ಪ್ರತಿದಾಳಿಯನ್ನ ಮಾಡಲಾಗ್ತದೆ. ಅಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು.
ಇರಾನ್ನವರು ಸಾಕಷ್ಟು ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಕತಾರ್ನ ಇಂಧನ ಕೇಂದ್ರದ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಕತಾರ್ನ ಇಂಧನ ಕೇಂದ್ರದ ಮೇಲೆ ಇರಾನ್ ದಾಳಿ ಮಾಡಿದೆ. ರಾಸ್ ಲಾಫನ್ ಇಂಡಸ್ಟ್ರಿ ಸಿಟಿ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. LNG ಕೇಂದ್ರದ ಮೇಲೆ ಇರಾನ್ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಮೇನು LNG LPG ಕತಾರ್ನಿಂದಲೇ ಸಪ್ಲೈ ಆಗುವಂಥದ್ದು. ಭಾರತಕ್ಕೂ ಕೂಡ ಅಷ್ಟೇ. LPG ಎಲ್ಲ ಇದೆಯಲ್ಲ, LNG ಎಲ್ಲ ಇದೆಯಲ್ಲ, 60 to 70% ಅಲ್ಲಿಂದಲೇ ಬರೋದು, ಇಂಪೋರ್ಟ್ ಮಾಡ್ಕೊಳ್ಳೋದು ನಾವು. ಅಲ್ಲೆಲ್ಲ ದಾಳಿಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಪ್ರೆಷರ್ ಕ್ರಿಯೇಟ್ ಮಾಡುವಂತ ತಂತ್ರ. ಈ ಪ್ರದೇಶವು ವಿಶ್ವದ ಅತಿ ದೊಡ್ಡ LNG ಉತ್ಪಾದನಾ ಕೇಂದ್ರ ಇದೆ. LNG ಉತ್ಪಾದನಾ ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿದ್ದಕ್ಕೆ ಆಕ್ರೋಶ. ಇರಾನ್ನ ರಾಯಭಾರ ಕಚೇರಿಗೆ ದೇಶ ಬಿಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನೇನ್ ಮಾಡ್ತಾರೆ ಹೇಳಿ? ಯಾಕಂದ್ರೆ ಅವ್ರು ದಾಳಿಯನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ರಾಯಭಾರ ಕಚೇರಿಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಬಿಟ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಸೈಲೆಂಟ್ ಇರ್ತೀವಿ ಅನ್ನಂಗೆ ಆಗ್ಬಿಡುತ್ತೆ. ಅದಕ್ಕೆ ರಾಯಭಾರ ಕಚೇರಿಯಲ್ಲಿ ಇದ್ದಂಥವ್ರಿಗೆಲ್ರಿಗೂ ಕೂಡ 24 hours ಟೈಮ್ ಕೊಟ್ಟಿದ್ದಾರೆ, ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಕತಾರ್ನ ದೋಹದಲ್ಲಿರುವಂತ ಇರಾನ್ ರಾಯಭಾರಿ ಕಚೇರಿ 24 ಗಂಟೆಯ ಒಳಗಡೆ ದೇಶ ತೊರೆಯುವಂತೆ ಕತಾರ್ ಸೂಚನೆಯನ್ನ ಕೊಟ್ಟಿದೆ. ಇರಾನ್ ರಾಯಭಾರ ಕಚೇರಿಗೆ ದೇಶ ಬಿಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮೇನ್ LNG LPG ಎಲ್ಲೆಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಅಲ್ಲಿ ದಾಳಿಯನ್ನ ಮಾಡ್ತಾ ಇರುವಂತದ್ದು ಇರಾನ್ ಕತಾರ್ ಮೇಲೆ. ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಭೀಕರ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಮೇಲೆ ಕಂಟಿನ್ಯೂಸ್ಲಿ ಇರಾನ್ ಭೀಕರ ದಾಳಿಯನ್ನ ಮುಂದುವರಿಸಿದೆ. ನೆಬಾಟಿಮ್ ವಾಯುನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ನೆಬಾಟಿಮ್ ಅನ್ನುವಂತ ವಾಯುನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ಷಿಪಣಿಗಳಿಂದ ವಾಯುನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗ್ತದೆ. ಇರುವಂತ ಅಸ್ತ್ರ ಎರಡೇ ಇಲ್ಲಿ ಇರಾನ್ಗೆ, ಒಂದು ಡ್ರೋನು ಮತ್ತೊಂದು ಕ್ಷಿಪಣಿ. ಕ್ಷಿಪಣಿಗಳ ಮುಖಾಂತರ ದಾಳಿಯನ್ನ ಮಾಡಲಾಗ್ತದೆ. ನಿನ್ನೆ ಎಲ್ಲ ಕ್ಲಸ್ಟರ್ ಬಾಂಬ್ ಪ್ರಯೋಗ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ ನಾವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬ್ಯಾನ್ ಆಗಿದ್ರು ಕೂಡ ಯುದ್ಧದ ಸಂದರ್ಭದಲ್ಲಿ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ನೋಡ್ತಾ ಇದೀವಿ ದಿನೇ ದಿನೇ ಯುದ್ಧ ಅಂತೂ ಕಡಿಮೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಣಭೀಕರತೆ ಮುಂದುವರಿತಾ ಇರುವಂತದ್ದು. ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅನ್ನ ನೋಡ್ತಾ ಇದ್ರೆ ಯಾರ ಕೈ ಮೇಲುಗೈ ಅಂತ ಹೇಳೋದಕ್ಕಿಂತ ಎಷ್ಟೆಷ್ಟು ನಷ್ಟ ಆಗ್ತಾ ಇದೆಯಪ್ಪ, ಮುಂದೇನಪ್ಪ ಕತೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಒಟ್ಟಾಗಿ ದಾಳಿಯನ್ನ ನಡೆಸಿತು ಪೃಥ್ವಿ. ಆ ದಾಳಿ ನಡೆಸಿದಂತ ಪರಿಣಾಮ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗುವ ಹಂತಕ್ಕೆ ಇರಾನ್ ಹೋಗ್ತಾ ಇದ್ರೆ, ಅದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದಂತ ದಾಳಿಯಲ್ಲಿ ವಿಶ್ವದ ಆರ್ಥಿಕತೆಯೇ ಇವತ್ತು ಸಂಪೂರ್ಣವಾಗಿ ಅಲುಗಾಡುವಂತ ಸ್ಥಿತಿಗೆ ಬಂದು ತಲುಪಿರುವಂತದ್ದು. ಅದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಮತ್ತು ಅತ್ಯಂತ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ನಿನ್ನೆ ತಡರಾತ್ರಿಯಲ್ಲಿ ಇರಾನ್ ಕತಾರ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ. ಅದು ಪ್ರಮುಖವಾಗಿ ಕತಾರ್ನ ರಾಸ್ ಲಫಾನ್ LNG ಹಬ್ ಅಂತಕ್ಕಂಥದ್ದೇನಿದೆ ಅದರ ಮೇಲೆ ದಾಳಿಯನ್ನು ನಡೆಸಿದೆ, ಮಿಸೈಲ್ ದಾಳಿ. ಇದನ್ನ ಕಟ್ಟೋದಕ್ಕೇನೆ ಸುಮಾರು 8 ವರ್ಷಗಳ ಕಾಲಾವಕಾಶವನ್ನ ಕತಾರ್ ತೆಗೆದುಕೊಂಡಿರುತ್ತೆ. ವಿಶ್ವದ 25% LNG ಗ್ಯಾಸ್ ಸಪ್ಲೈ ಆಗೋದು ಕೇವಲ ಇದೊಂದೇ ಹಬ್ನಿಂದ ಪೃಥ್ವಿ. ಜೊತೆಗೆ ಭಾರತ ತರಿಸಿಕೊಳ್ಳುವಂತ LNG ಯಲ್ಲಿ 40% ನಾವು ಕತಾರ್ ದೇಶ ಒಂದರಿಂದಲೇ ತರಿಸ್ಕೊಳ್ತೀವಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು LNG ಹಬ್ನಿಂದಲೇ ಭಾರತ ಕೂಡ ಈಗ LNG ಅನ್ನ ತರಿಸ್ಕೊಳ್ಳುವಂತದ್ದು ನಾವು ನೋಡ್ತಾ ಇದೀವಿ. ನಮ್ಮ ದೇಶದಲ್ಲಿ ಈ ಯುದ್ಧ ಶುರುವಾದಾಗ್ಲಿಂದಲೇ ಇಲ್ಲಿ ಗ್ಯಾಸ್ಗೋಸ್ಕರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟ್ರಗಲ್ ಶುರುವಾಗಿದೆ. ಈಗ ಕಮರ್ಷಿಯಲ್ ಗ್ಯಾಸ್ ಗಳಂತೂ ಸಿಗೋದೇ ದುರ್ಲಭ ಆಗ್ತಾ ಇದೆ. ಇವತ್ತು ಕೂಡ ಕಮರ್ಷಿಯಲ್ ಗ್ಯಾಸ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗೆ ಪತ್ರವನ್ನ ಬರೆದಿದ್ದಾರೆ, ನಮಗೆ ಗ್ಯಾಸ್ ಅನ್ನು ಸಪ್ಲೈ ಮಾಡ್ಕೊಡಿ ಅಂದ್ರೆ. ಆದ್ರೆ ವಿಶ್ವದ ಸ್ಥಿತಿ ಇವತ್ತು ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಹರ್ಮುಜ್ ಜಲಸಂಧಿಯನ್ನ ಬ್ಲಾಕೇಡ್ ಮಾಡಲಾಗಿದೆ. ಮತ್ತೊಂದು ಕಡೆಯಿಂದ ಇರಾನ್ ಮೇಲೆ ಎಷ್ಟೇ ದಾಳಿಯನ್ನ ಮಾಡ್ಲಿ ಅವಳಿಗೆ ಕಳೆದುಕೊಳ್ಳುವಂತ ಸ್ಥಿತಿ ಇವತ್ತು ಇಲ್ವೇ ಇಲ್ಲ. ಯಾಕಂದ್ರೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಟಾಪ್ ಲೀಡರ್ಶಿಪ್ ಅಂತ ಏನ್ ಹೇಳ್ತೀವಿ ಅದು ಸಂಪೂರ್ಣವಾಗಿ ನಾಶ ಆಗಿದೆ. ಖಮೇನಿ ಮಾತ್ರ ಅಲ್ಲ, ಆತನ ಕಮಾಂಡರ್ಸ್ ಇರ್ಬೋದು, ಆತನ ಪುತ್ರ ಇರ್ಬೋದು, ಎಲ್ಲರೂ ಕೂಡ ಐದರ್ ಸಂಪೂರ್ಣವಾಗಿ ಗಾಯಗೊಂಡಿದ್ದಾರೆ ಅಥವಾ ಸಂಪೂರ್ಣವಾಗಿ ನಿರ್ನಾಮ ಆಗಿ ಹೋಗಿದ್ದಾರೆ. ಅವರು ಇವತ್ತು ದಾಳಿನ ನಡೆಸೋದಕ್ಕಾಗ್ಲಿ ಅಥವಾ ಅವ್ರು ಪ್ಲಾನಿಂಗ್ ಮಾಡೋದಕ್ಕೆ ಸಶಕ್ತರಾಗಿಯೇ ಉಳಿದಿಲ್ಲ. ಆದ್ರೆ ಅವರ ಅಂಡರ್ ಇರ್ತಕ್ಕಂಥ ಕಮಾಂಡರ್ಸ್ ಏನಿದ್ದಾರೆ ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಅದರ ಜೊತೆಗೇನೆ ಈ ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಇನ್ನೊಂದು ಅತಿ ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ ರಿಯಾದ್ ನಲ್ಲಿ, ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ 12 ದೇಶಗಳ ಫಾರಿನ್ ಮಿನಿಸ್ಟರ್ಸ್ ಗಳ ಒಂದು ಸಭೆಯನ್ನ ಮಾಡ್ಲಾಗ್ತಾ ಇರುತ್ತೆ. ಆ ಹೋಟೆಲ್ ಬಳಿಯಲ್ಲಿಯೇ ಮಿಸೈಲ್ ಅಟ್ಯಾಕ್ ಅನ್ನ ಇರಾನ್ ಮಾಡಿದೆ. ಹೀಗಾಗಿ ಈಗ
ಸೌದಿ ಅರೇಬಿಯಾ ಕೂಡ ಹೇಳಿರುವಂತದ್ದು ರೈಟ್ ಟು ಡಿಫೆಂಡ್, ನಮಗೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿದ್ದಾವೆ, ನಾವು ಅದನ್ನ ಬಳಸ್ಕೊಳ್ತೀವಿ ಅಂತ ಹೇಳಿ ಸೌದಿ ಅರೇಬಿಯಾ ಕೂಡ ಹೇಳಿದೆ. ಈ ಮೂಲಕವಾಗಿ ಸೌದಿ ಅರೇಬಿಯಾ ಇಲ್ಲಿಯ ತನಕ ಕೇವಲ ಡಿಫೆಂಡ್ ಮಾಡ್ಕೊಳ್ತಾ ಇತ್ತು. ಅಂದ್ರೆ ಇರಾನ್ ಇಂದ ಬರುವಂತ ಮಿಸೈಲ್ಸ್ ಗಳಿರ್ಬೋದು ಅಥವಾ ರಾಕೆಟ್ಸ್ ಗಳಿರ್ಬೋದು, ಈ ಡ್ರೋನ್ಸ್ ಗಳಿರ್ಬೋದು, ಅವುಗಳನ್ನ ಹೊಡೆದು ಹಾಕ್ತಾ ಇತ್ತೇವೆ, ನೇರವಾಗಿ ಯುದ್ಧದಲ್ಲಿ ಧುಮುಕಿರ್ಲಿಲ್ಲ. ಈಗ ಯುದ್ಧದಲ್ಲಿ ಧುಮುಕುವಂತ ಸಾಧ್ಯತೆಯನ್ನ ಕೂಡ ಪರಾಮರ್ಶೆ ಮಾಡ್ತಾ ಇದೆ ಸೌದಿ ಅರೇಬಿಯಾ. ಜೊತೆಗೆ ಅದಕ್ಕೆ ಒಲವನ್ನ ಕೂಡ ವ್ಯಕ್ತಪಡಿಸಿದೆ. ಯಾಕಂದ್ರೆ 12 ದೇಶಗಳ ರಾಯಭಾರಿಗಳು ಇದ್ದಂತ ಸಂದರ್ಭದಲ್ಲಿ ಅದರ ಬಳಿಯಲ್ಲಿ ಮಿಸೈಲ್ ಅಟ್ಯಾಕ್ ಆಗಿರುವಂತದ್ದು. ಒಂದು ವೇಳೆ ಆ ಹೋಟೆಲ್ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದ್ರೆ ಸೌದಿ ಅರೇಬಿಯಾದ ಫಾರಿನ್ ಮಿನಿಸ್ಟರ್ ಪ್ಲಸ್ 12 ದೇಶಗಳ ಫಾರಿನ್ ಮಿನಿಸ್ಟರ್ಸ್ ತಕ್ಷಣದಲ್ಲೇ ಸುಟ್ಟು ಭಸ್ಮ ಆಗ್ತಾ ಇದ್ರು, ಎಲ್ಲರೂ ಸಾವನ್ನಪ್ಪುವಂತ ಸಾಧ್ಯತೆ ಇತ್ತು. ಹೀಗಾಗಿ ಈಗ ಸೌದಿ ಅರೇಬಿಯಾ ನೇರವಾಗಿ ಯುದ್ಧಕ್ಕೆ ಧುಮುಕುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಸೌದಿ ಅರೇಬಿಯಾ ಒಂದು ವೇಳೆ ಯುದ್ಧಕ್ಕೆ ಧುಮುಕಿದ್ರೆ ಏನಾಗುತ್ತಂದ್ರೆ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇತ್ತೀಚೆಗೆ ಒಂದು ಒಪ್ಪಂದ ಆಗಿದೆ. ಸೌದಿ ಅರೇಬಿಯಾದ ಮೇಲೆ ನಡೆಯುವಂತ ದಾಳಿ ಪಾಕಿಸ್ತಾನದ ಮೇಲೆ ನಡೆದ ಹಾಗೆ, ಪಾಕಿಸ್ತಾನದ ಮೇಲೆ ನಡೆಯುವಂತ ದಾಳಿ ಸೌದಿ ಅರೇಬಿಯಾದ ಮೇಲೆ ನಡೆದ ಹಾಗೆ. ಒಂದು ವೇಳೆ ಸೌದಿ ಅರೇಬಿಯಾ ಏನಾದ್ರು ನೇರವಾಗಿ ಯುದ್ಧಕ್ಕೆ ಧುಮುಕಿದ್ರೆ ಪಾಕಿಸ್ತಾನವನ್ನ ಕೂಡ ಯುದ್ಧಕ್ಕೆ ಎಳೆಯುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾರ್ಡರ್ ನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ದಾಳಿಗಳಾಗ್ತಾ ಇದಾವೆ. ಕಾಬೂಲ್ ಮೇಲೆ ದಾಳಿನ ನಡೆಸಿ 400 ಜನ ಅಮಾಯಕರನ್ನ ಪಾಕಿಸ್ತಾನ ಸಾಯಿಸಾಕಿದೆ. ಈ ರಂಜಾನ್ ತಿಂಗಳಲ್ಲೂ ಕೂಡ ಇಂತ ಒಂದು ಪವಿತ್ರ ಮಾಸದಲ್ಲೂ ದಾಳಿನ ನಡೆಸಿ ಅಷ್ಟು ಜನರ ಸಾವಿಗೆ ಕಾರಣ ಆಗಿದೆ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನ ಈ ಯುದ್ಧದಲ್ಲಿ ಧುಮುಕಿದ್ರೆ ಭಾರತಕ್ಕೆ ಅಗೇನ್ ನಮ್ಮ ವೆಸ್ಟರ್ನ್ ಬಾರ್ಡರ್ ಏನಿದೆ ಅಲ್ಲಿ ಹೀಟಪ್ ಆಗುವಂತ ಸಾಧ್ಯತೆಗಳಿರ್ತವೆ. ಭಾರತದಲ್ಲೂ ಕೂಡ ಒಂದ್ ರೀತಿಯಿಂದ ಯುದ್ಧದ ಕಾರ್ಮೋಡ ಆವರಿಸಿದಂತ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ನಾವು ಎಲ್ಲರೂ ಅನ್ಕೊಳ್ತಾ ಇದ್ವಿ ಸ್ವತಂತ್ರ ದೇಶ, ಸಾರ್ವಭೌಮ ದೇಶ. ಹೌದು, ಸಾರ್ವಭೌಮ ದೇಶನೂ ಹೌದು, ಸ್ವತಂತ್ರ ದೇಶಗಳು ಹೌದು. ಆದ್ರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನ ಗಮನಿಸಿದಾಗ, ಇವತ್ತಿನ ಈ ರಿಸೋರ್ಸ್ ಗಳ ಪರಿಸ್ಥಿತಿಯನ್ನ ಗಮನಿಸಿದಾಗ ಮತ್ತು ಸಪ್ಲೈ ಚೈನ್ ಅನ್ನ ನೋಡಿದ್ರೆ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದ್ದಾವೆ. ನಾವು ಕೇವಲ ಇರಾನ್ ಇಸ್ರೇಲ್ ಮಧ್ಯದಲ್ಲಿ ಯುದ್ಧ ಅಂತ ಸುಮ್ಮನಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಪಾಕಿಸ್ತಾನಕ್ಕೆ ಅದು ಬರುತ್ತೆ ಅಂತ ಸುಮ್ಮನಾಗುವಂತ ಪರಿಸ್ಥಿತಿಗಳಿಲ್ಲ. ಹೀಗಾಗಿ ಒಂದು ಕಡೆ ಈಗ ಹಬ್ಬದ ಸೀಸನ್ ಇನ್ನು ಭಾರತದಲ್ಲಿ ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ಗ್ಯಾಸ್ ನ ಅವೈಲೇಬಿಲಿಟಿ ಸಿಗೋದೇ ಅತ್ಯಂತ ಕಷ್ಟ ಅನ್ನುವಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಗ್ಯಾಸ್ ಪ್ಲಾಂಟ್ ಮೇಲೆ ಕತಾರ್ ನಲ್ಲಿ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು, ಜೊತೆಗೆ ಈಗ ಸೌದಿ ಅರೇಬಿಯಾದ ಮೇಲೆ ಕೂಡ ಅದು ಕೂಡ ಯುದ್ಧಕ್ಕೆ ಧುಮುಕುವಂತ ಸಾಧ್ಯತೆಗಳು, ಒಟ್ಟಾರೆ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಕೇವಲ ಟ್ರಂಪ್ ಅನ್ನುವಂತ ವ್ಯಕ್ತಿ ತನ್ನ ಒಂದು ಸ್ವಾರ್ಥಕ್ಕಾಗಿ, ತನ್ನ ಒಂದು ಹೆಗಮನಿಯನ್ನ ಸಾಧಿಸೋದಕ್ಕೆ, ತನ್ನ ಎಫ್ಸ್ಟೈನ್ ಫೈಲ್ ನ ಕರ್ಮಕಾಂಡವನ್ನ ಮುಚ್ಚೋದಕ್ಕೆ ಮಾಡಿದಂತ ದಾಳಿ ಇವತ್ತು ಇಡೀ ವಿಶ್ವವನ್ನ ಸಂಪೂರ್ಣವಾಗಿ ಆರ್ಥಿಕ ಒಂದು ಕಗ್ಗತ್ತಲಿಗೆ ದೂಡುವ ಲಕ್ಷಣಗಳಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದಾವೆ.